ಬಾಬರೊಬ್ಬ ಆಕ್ರಮಣಕಾರ. ಬಾಬ್ರಿ ವಿಚಾರವನ್ನ ಭಾತೃತ್ವಕ್ಕೆ ಹೋಲಿಸಬೇಡಿ. ಸುರೇಶ್ ಕುಮಾರ್. ಬಾಬರಿ ಮಸೀದಿ ಧ್ವಂಸವಲ್ಲ, 500 ವರ್ಷಗಳ ಆಕ್ರಮಣದ ಅಂತ್ಯ. ಬಾನು ಮುಷ್ತಾಕ್ಗೆ ತಿರುಗೇಟು. ಬೂಕರ್ ಪ್ರಶಸ್ತಿ ಪಡೆದ ಮಾತ್ರಕ್ಕೆ ಇತಿಹಾಸವೇ ಬದಲಾಗಲ್ಲ ಎಂದು ನೆಟ್ಟಿಗರ ಕಾಮೆಂಟ್. ಇತ್ತೀಚೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಬೆಂಗಳೂರು ಸಾಹಿತ್ಯ ಉತ್ಸವದ 14ನೇ ಆವೃತ್ತಿಯಲ್ಲಿ ಆಶಯ ನುಡಿಗಳ ಜೊತೆಗೆ ಬಾನು ಬಂಡಾಯವಾಗಿ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಅವರು, ಡಿಸೆಂಬರ್ 6 ಭಾರತವು ಬಾಬಾ ಸಾಹೇಬ ಅಂಬೇಡ್ಕರ್ ಮತ್ತು ಭ್ರಾತೃತ್ವವನ್ನು ಕಳೆದುಕೊಂಡ ದಿನವಾಗಿದ್ದು, ಇದು ಭಾರತೀಯರಿಗೆ ಕರಾಳ ದಿನವಾಗಿದೆ ಎಂದು ಹೇಳಿದರು. ಅಂಬೇಡ್ಕರ್ ಪರಿನಿರ್ವಾಣವಾದ ದಿನವು ಬಾಬರಿ ಮಸೀದಿಯ ಧ್ವಂಸವನ್ನು ಸ್ಮರಿಸುವಂತೆ ಮಾಡುತ್ತದೆ. ಬಾಬರಿ ಮಸೀದಿ ಧ್ವಂಸ ದಿನದಂದು ಭಾರತವು ತನ್ನ ಭ್ರಾತೃತ್ವವನ್ನು ಕಳೆದುಕೊಂಡಿತು. ಇವೆರಡೂ ನಮ್ಮ ಪ್ರಜಾಪ್ರಭುತ್ವಕ್ಕೆ ಆದ ನಷ್ಟ ಎಂದು ಹೇಳಿಕೆ ನೀಡಿದರು. ಇದು ಸಾಕಷ್ಟು ವಿವಾದವನ್ನು ಹುಟ್ಟುಹಾಕಿದ್ದು, ಈ ಕುರಿತು ಪ್ರತಿಕ್ರಿಯಿಸಿರುವ ಮಾಜಿ ಸಚಿವ ಮತ್ತು ಹಿರಿಯ ಬಿಜೆಪಿ ನಾಯಕ ಸುರೇಶ್ ಕುಮಾರ್ ಅವರು ಬಾನು ಮುಷ್ತಾಕರಿಗೆ ಕಿವಿಮಾತು ಹೇಳಿದ್ದಾರೆ. ಬಾನು ಮುಷ್ತಾಕ್ ಅವರಿಗೆ ಸುರೇಶ್ ಕುಮಾರ್ ಅವರು ಪತ್ರ ಬರೆದಿದ್ದು, ಬಾಬರೊಬ್ಬ ಆಕ್ರಮಣಕಾರ. ಆತನ ಹೆಸರಿನಲ್ಲಿ ಗುರುತಿಸಿರುವ ಬಾಬರಿ ಮಸೀದಿಯನ್ನು ಭಾರತದ ಭ್ರಾತೃತ್ವ ಭಾವನೆಗೆ ಹೋಲಿಸದಿರಿ ಎಂದು ಹೇಳಿದ್ದಾರೆ. ಜನರ ಪೂಜಾ ವಿಧಾನ, ನಂಬಿಕೆಗಳು, ಜಾತಿ, ಮತ, ಪ್ರದೇಶ ಮತ್ತು ಧರ್ಮವನ್ನು ಲೆಕ್ಕಿಸದೆ ಸಾಮೂಹಿಕ ಸ್ವಾಭಿಮಾನ, ಘನತೆ ಮತ್ತು ಗೌರವ ಎಂದು ಕರೆಯಲ್ಪಡುವ ವಿಷಯವಿದೆ. ಈ ಸಾಮೂಹಿಕ ಸ್ವಾಭಿಮಾನ, ಘನತೆ ಮತ್ತು ಗೌರವದ ಮೇಲೆ ಬಾಬರ್ ಎಂಬ ಆಕ್ರಮಣಕಾರ ದಾಳಿ ಮಾಡಿದ್ದನು. ಅಯೋಧ್ಯೆಗೆ ಬಂದ ಆತ ಸಾವಿರಾರು ವರ್ಷಗಳಿಂದ ಅಸ್ತಿತ್ವದಲ್ಲಿದ್ದ ದೇವಾಲಯವನ್ನು ಕೆಡವಿ ತನ್ನ ಹೆಸರಿನಲ್ಲಿ ಮಸೀದಿಯನ್ನು ನಿರ್ಮಿಸಿದ. ಇದು ಹಿಂದೂಗಳ ಮನಸ್ಸು, ಸ್ವಾಭಿಮಾನ, ಘನತೆ ಮತ್ತು ಗೌರವದ ಮೇಲೆ ನಡೆದ ಅತ್ಯಂತ ಕ್ರೂರ ದಾಳಿಯಾಗಿದೆ ಎಂದು ಹೇಳಿದ್ದಾರೆ. ಇದು ರಾಮ ಮಂದಿರ ಮತ್ತು ಬಾಬರಿ ಮಸೀದಿಯ ನಡುವಿನ ವಿವಾದವಲ್ಲ, ಇದು ರಾಷ್ಟ್ರದ ಗುರುತಿನ ಪ್ರಶ್ನೆ. ಈ ರಾಷ್ಟ್ರವು ಯಾರೊಂದಿಗೆ ಗುರುತಿಸಿಕೊಳ್ಳಬೇಕು, ರಾಮ ಅಥವಾ ಬಾಬರ್? ಭಾರತದ ಜನರು ಅವರ ಧರ್ಮ, ಪೂಜಾ ವಿಧಾನ, ಜಾತಿ, ಮತ ಮತ್ತು ನಂಬಿಕೆಯನ್ನ ಲೆಕ್ಕಿಸದೆ ರಾಮನೊಂದಿಗೆ ಗುರುತಿಸಿಕೊಳ್ಳಬೇಕು. ಏಕೆಂದರೆ ರಾಮನು ಒಬ್ಬ ಭಾರತೀಯ ಮತ್ತು ಬಾಬರ್ ಒಬ್ಬ ಆಕ್ರಮಣಕಾರ ಎಂದು ತಿಳಿಸಿ ಇತಿಹಾಸದ ಕರಾಳ ಸತ್ಯವನ್ನ ಮತ್ತೊಮ್ಮೆ ಹಿರಿಯ ನಾಯಕರು ವಿವರಿಸಿದ್ದಾರೆ. ಸದ್ಯ ಬಾನು ಮುಷ್ತಾಕ್ ಅವರ ಹೇಳಿಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ವೈರಲ್ ಆಗಿದ್ದು, ಸಾಕಷ್ಟು ಪರ ವಿರೋಧದ ಚರ್ಚೆಗೆ ಕಾರಣವಾಗಿದೆ. ಬಾಬರಿ ಮಸೀದಿ ಧ್ವಂಸವಲ್ಲ, 500 ವರ್ಷಗಳ ಆಕ್ರಮಣದ ಅಂತ್ಯ. ಬೂಕರ್ ಪ್ರಶಸ್ತಿ ಪಡೆದ ಮಾತ್ರಕ್ಕೆ ಇತಿಹಾಸದ ಕರಾಳ ಸತ್ಯ ಬದಲಾಗಲ್ಲ ಎಂದು ಸಾಮಾಜಿಕ ಜಾಲತಾಣದ ಬಳಕೆದಾರರೊಬ್ಬರು ಪ್ರತಿಕ್ರಿಯಿಸಿದ್ದಾರೆ.